ಕೊಡುವಂಥದ್ದು ಅದು ಗಟ್ಟಿ ದನಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸೋಕ್ಕೂ ಆಗಲ್ಲ. ಆದರೆ ಕೊಟ್ಟಿದ್ದಾರೆ ಎಚ್ಚರಿಕೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ CM ಬಣ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಯಾಕಂದರೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂತಹ ಒಂದು ಉಲ್ಲೇಖ, ಪತ್ರಿಕಾ ಹೇಳಿಕೆ 6 ತಿಂಗಳವರೆಗೂ MP ಇಲೆಕ್ಷನ್ವರೆಗೂ ಮಾತ್ರ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿರ್ತಾರೆ ಅಂತ ಅದನ್ನಷ್ಟೇ ಕೇಳ್ತಾ ಇದ್ದಾರೆ. ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನು ಗಟ್ಟಿಯಾಗಿ ನೀವು ಹೇಳಿ ಅವರೇ ಮುಂದುವರಿತಾರಾ ಇಲ್ವಾ ಅನ್ನೋದನ್ನು ಗಟ್ಟಿಯಾಗಿ ಹೇಳಿ ಅನ್ನುವಂಥದ್ದು ಪ್ರಶ್ನೆ. ಅದನ್ನು ಹೇಳೋಕ್ಕೂ ಕೂಡ ಹಿಂದೆಟಾಗ್ತಕ್ಕಂಥದ್ದು. ಆದರೆ ಒಂದು ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ ಖರ್ಗೆ ಅವರು. ನಾವು ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ನಮಗೆ ಗೊತ್ತಿದೆ. ರಾಹುಲ್ ಗಾಂಧಿ ಇದ್ದಾರೆ, ನಾನು ಓಕೆ ವೀಕ್ಷಕರೇ, ಓಕೆ ಅದು ಬಸವರಾಜ್ ತಮ್ಮ ಪಾಲನ ಅಂದರೆ ಅವರು ಗ್ರಹಿಸಿಕೊಂಡ ರೀತಿಯಲ್ಲಿ ಹೇಳಿದರು. ಓಕೆ, ಇಟ್ಸ್ ಗುಡ್. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕರೆಕ್ಟಾಗಿ ಅವರ ಎರಡನೇ ಹೇಳಿಕೆಯನ್ನು ಗಮನಿಸಿದರೆ ಒಂದಂತೂ ಭಾಳ ಸ್ಪಷ್ಟ ಆಗತ್ತೆ. ನಾನು ಕೇಳ್ತೀನಿ, ಕೇಳಿ. ಈಗ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಬೇಕಾಗಿತ್ತು? ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳ್ತಾ ಇದ್ದಾರೆ? ಯಾವಾಗ ಚೇಂಜ್ ಮಾಡಬೇಕು, ಯಾವಾಗ ಯಾರನ್ನು ಕೂರಿಸಬೇಕು, ಯಾವಾಗ ಯಾರನ್ನು ಇಳಿಸಬೇಕು ಅದು ನಮಗೆ ಬಿಟ್ಟು. ದಟ್ ಮೀನ್ಸ್ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಬದಲಾಗ್ತಾರೆ. ಇದು ಆ ಹೇಳಿಕೆಯಿಂದ ಸ್ಪಷ್ಟ ಆಗ್ತಾ ಇದೆ. 2.5 ವರ್ಷದ ನಂತರ ಸಿದ್ದರಾಮಯ್ಯನವರ ಪಟ್ಟ ಅಲಗಾಡತ್ತೆ. ನೀವು ಬೇಕಿದ್ರೆ ರಿಪೀಟ್ ಹಾಕಿ ಕುಮಾರ್, ಇನ್ನೊಮ್ಮೆ 2ನೇ ಬೈಟನ್ನು ಹಾಕಿ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತಿನ ಮರ್ಮವನ್ನು ಗಮನಿಸಿ. ಯಾರನ್ನು ಯಾವಾಗ ಕೂರಿಸಬೇಕು, ಯಾವಾಗ ಇಳಿಸಬೇಕು, ಅದು ಯಾವ ಟೈಮಲ್ಲಿ ಮಾಡಬೇಕು, ನಾಳೆ ಮಾಡ್ತೀವೋ ನಾಡಿದ್ದು ಮಾಡ್ತೀವೋ ಅಂತ ಯಾಕೆ ಹೇಳಬೇಕಾಗಿತ್ತು? ಒಂದು ವೇಳೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟ ಬದಲಾಗೋದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಅಂತ ಹೇಳಬೇಕಾಗಿತ್ತು. ಬಟ್ ಮಲ್ಲಿಕಾರ್ಜುನ ಖರ್ಗೆ ಆ ಥರ ಹೇಳ್ತಾ ಇಲ್ಲ. ಗಮನಿಸಿ. ನಿರ್ಣಯ ತಗೊಳ್ಬೇಕು, ಅವಾಗ ತಗೊಳ್ತಾರೆ. ಈಗ ಆಗ ನಾಳೆ ನಾಡದಂತಿಲ್ಲ. ಏನು ಮಾಡಬೇಕು ಅನ್ನೋ ತೀರ್ಮಾನ ಸಂದರ್ಭದಲ್ಲಿ ತಗೊಳ್ತೇವೆ. ಈಗ ಅದನ್ನು ಪ್ರಶ್ನೆನೇ ಇಲ್ಲ. ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು, ನಾಳೆ ತೆಗಿತಾರೆ ಅನ್ನೋದು, ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ಇವೆಲ್ಲ ಊಹಾಪೋಹ ಯಾರೂ ಮಾತಾಡಬಾರ್ದು. ಏನು ಮಾಡಬೇಕು ಅದು ನಾವು ಮಾಡ್ತೇವೆ. ಅಲ್ಲಿಂದ ಯಾರಿಗೆ ಇಡಬೇಕು, ಯಾರಿಗೆ ತೆಗಿಬೇಕು, ಅಥವಾ ಯಾರಿಗೆ ಮುಂದುವರಿಸ್ಬೇಕು, ಇವೆಲ್ಲ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಹೇಳಿಕೆ ಅಂತೂ ಒಂದು ಫಿಕ್ಸ್. ನಾನು 9 ಗಂಟೆಗೆ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಕೊಡ್ತೀನಿ. ಒಂದಂತೂ ಭಾಳ ಫಿಕ್ಸ್. ಸಿದ್ದರಾಮಯ್ಯನವರು ಅವರ ಹೇಳಿಕೆ ಪ್ರಕಾರ, ಅವರ ಹೇಳಿಕೆಯನ್ನು ಗಮನಿಸಿದರೆ, ಅವರ ಹೇಳಿಕೆಯನ್ನು ರಾಜಕೀಯವಾಗಿ ತುಲನೆ ಮಾಡೋದಿದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರೋದಿಲ್ಲ. ಅದಂತೂ ಪಕ್ಕ. ಯಾರನ್ನು ತೆಗಿಬೇಕು, ಯಾವಾಗ ಅದಾಗಬೇಕು ಅದು ಆ ಸಮಯದಲ್ಲಿ ನಾವು ನಿರ್ಧಾರ ಮಾಡ್ತೇವೆ ಅಂತ ಯಾಕೆ ಕೇಳಬೇಕಾಗಿತ್ತು ಸಿದ್ದರಾಮಯ್ಯ? ಅವರ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗ್ಬೋದು ಆಯಾ ಕಾಲಕ್ಕೆ, ಅದು ಬೇರೆ. ಅದರಲ್ಲಿ ಭಾಳ ಸ್ಪಷ್ಟ ಆಗ್ತಾ ಇದೆ. ಒಂದು ಹೇಳಿದ್ರು ನಿಮ್ಮ ಕೆಲಸ ಮಾಡಿ, ಬಾಯಿ ಮುಚ್ಕೊಂಡಿದ್ರೆ ಯಾವಾಗ ಮಾಡಬೇಕು. ದಟ್ ಮೀನ್ಸ್ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಿಲ್ಲ ಅನ್ನುವಂಥ ಪರೋಕ್ಷ ಸೂಚನೆ ಅಲ್ಲಿ ನೀವು ಗಮನಿಸ್ಬೋದು. ರಾಜಕೀಯ ವಿಶ್ಲೇಷಣೆಯನ್ನು ನೀವು ಅರ್ಥ ಮಾಡ್ಕೊಳ್ಳೋದಿದ್ರೆ. ಈಗ ಖರ್ಗೆ ಖಡಕ್ ವಾರ್ನಿಂಗ್ಗೆ DKಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಬಾಯಿ ಸೇರಿದಂತೆ ಎಲ್ಲರೂ ಬಾಯಿ ಮುಚ್ಕೊಳ್ಳೋಕೆ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟರು. ನನ್ನ ಬಾಯಿ ಸೇರಿದಂತೆ ಎಲ್ಲರೂ ಬಾಯಿ ಮುಚ್ಕೊಳ್ಳೋಕೆ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ DCM DK ಶಿವಕುಮಾರ್ ಹೇಳಿಕೆ, ಹಾಗಾಗಿ ನಾನು ಬಾಯಿ ಮುಚ್ಕೊಂಡಿರ್ತೇನೆ ಅಂತ ಅವರು ಹೇಳ್ತಾರೆ. ಅವರ ಮಾತು ಕೇಳಿಸ್ಕೊಳ್ಳಿ. ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೆವು ಅಷ್ಟೇ. ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೆವು ಅಷ್ಟೇ. ಈಗ DK ಶಿವಕುಮಾರ್ ಏನು ಹೇಳಿದರು? ಹೌದು, ಖರ್ಗೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಬಾಯಿ ಮುಚ್ಕೊಂಡಿರ್ತೇನೆ, ಎಲ್ಲರೂ ಇರಬೇಕು. ನಾನು ಬಾಯಿ ಮುಚ್ಕೊಂಡಿರ್ತೇನೆ, ಎಲ್ಲರೂ ಇರಬೇಕು. ಸಿದ್ದರಾಮಯ್ಯ ಬಣದವ್ರು ಹೇಳಿ ನೋಡೋಣ, ನಾವು ಬಾಯಿ ಮುಚ್ಕೊಂಡಿರ್ತೇವೆ ಅಂತ. ಇದು ಸವಾಲು. ಸಿದ್ದರಾಮಯ್ಯ ಬಣದವ ಒಬ್ಬ ಹೇಳಿ, ಖರ್ಗೆ ಅವರು ಹೇಳಿದರು, ಹಾಗಾಗಿ ನಾವು ಇನ್ನು ಮುಂದೆ ಮಾತಾಡಲ್ಲ, ಬಾಯಿ ಮುಚ್ಕೊಂಡಿರ್ತೇವೆ. ಸಾಧ್ಯನೇ ಇಲ್ಲ. ಒಂದು ವೇಳೆ ಅದು ಸಾಧ್ಯವಾದರೆ ಲಾಭ ಯಾರಿಗೆ? DKಗೆ ಅಷ್ಟೇ. ನೆಕ್ಸ್ಟ್
ವೆಲ್ಕಮ್ ಬ್ಯಾಕ್. ಕರ್ನಾಟಕ ಕಾರವಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ಒಂದು ಕಡೆ ಸತೀಶ್ ಜಾರಕಿಹೊಳಿ ನಾವು KPCC ಆಗಬೇಕು ಅಂತ ಡಿನ್ನರ್ ಪಾಲಿಟಿಕ್ಸ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತೇಳಿ, ಮತ್ತೊಂದು ಕಡೆ ಪರಮೇಶ್ವರ್ ಟ್ರೈ ಮಾಡಿದರು, ಮತ್ತೊಂದು ಕಡೆ DK ಶಿವಕುಮಾರ್ ಅದಕ್ಕೆ ಟಕ್ಕರ್ ಕೊಟ್ಟರು, ಮತ್ತೊಂದು ಕಡೆ ಹೇಳಿದರು ಯಾರನ್ನ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷ ಯಾರನ್ನ ಕೇಳ್ತಾ ಇದ್ದಾರೆ, ಖರ್ಗೆ ಅವರನ್ನು ಕೇಳ್ತಾ ಇದ್ದಾರೆ. ಇದೆಲ್ಲ ಗೋಜಲ್ ಕರ್ನಾಟಕದ ಕಾಂಗ್ರೆಸ್ ಪಾಲಿಟಿಕ್ಸ್. ಈ ನಡುವೆ ದೊಡ್ಡಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಯಾರು ದೊಡ್ಡಣ್ಣ? ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ಎಚ್ಚರಿಕೆ. ಎಂಥ ಎಚ್ಚರಿಕೆ? ಶಡಪ್, ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು, ಬಾಯಿ ಮುಚ್ಕೊಂಡಿರ್ಬೇಕು, ಕೈ ಕಟ್ ಬಾಯಿ ಮುಚ್ಚ್. ಹಂಗೆ ನಿಮ್ಗೆ ಕೊಟ್ಟ ಕೆಲಸ ಏನು ಅದನ್ನು ಫಸ್ಟ್ ಮಾಡಿ. ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು. ನಿಮಗೆ ಕೊಟ್ಟ ಕೆಲಸ ಮೊದಲು ಮಾಡಿ. ಯಾವಾಗ ಏನು ಮಾಡಬೇಕು ಹೈಕಮಾಂಡ್ಗೆ ಗೊತ್ತಿದೆ. CM ಬದಲಾವಣೆ, ಅಧ್ಯಕ್ಷರ ಬದಲಾವಣೆ ಟೈಮ್ ಬಂದಾಗ ಮಾಡ್ತೇವೆ, ನಮ್ಗೆ ಗೊತ್ತಿದೆ. ಅದನ್ನು ನಿರ್ಧಾರ ಮಾಡೋಕ್ಕೆ ನಾನಿದ್ದೇನೆ. ಅದನ್ನು ನಿರ್ಧಾರ ಮಾಡೋಕ್ಕೆ ನಾನಿದ್ದೇನೆ. ರಾಹುಲ್ ಗಾಂಧಿ ಇದ್ದಾರೆ. ಅಲ್ಲಿಯವರೆಗೂ ಎಲ್ಲರೂ ಕೂಡ ಶಟಪ್, ಬಾಯಿ ಮುಚ್ಕೊಂಡಿರ್ಬೇಕು. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರು ಕಾಯುವಷ್ಟು ಕಾದರು, ವೆಯ್ಟ್ ಮಾಡಿದರು. ಈ ಸತೀಶ್ ಜಾರಕಿಹೊಳಿ, ರಾಜಣ್ಣ, ಆಮೇಲೆ ಮಹದೇವಪ್ಪ, ಮತ್ತೊಂದು ಕಡೆ ಚನ್ನಗಿರಿ ಶಾಸಕ, ಮತ್ತೊಬ್ಬ ಮಂಡ್ಯ ಶಾಸಕ, ಒಂದು ಕಡೆ ಸಿದ್ದರಾಮಯ್ಯ ಜೈ ಅನ್ನೋದು, ಒಂದು ಕಡೆ DK ಶಿವಕುಮಾರ್ಗೆ ಜೈ ಅನ್ನೋದು. ಈ 4ನೇ ಕ್ಲಾಸಿನ ಮಕ್ಕಳು ಗಲಾಟೆ ಮಾಡ್ತಾರಲ್ಲ, ಅವನು ಪೆನ್ಸಿಲ್ ಕದ್ದ, ಅವನು ಬುಕ್ ಹರ್ದ, ಅವನು ಮಗ್ಗಿ ಪುಸ್ತಕ ತಗೊಂಡೋದ, ಅವನು ಚೂಯಿಂಗ್ ಗಮ್ ಅಂಟಿಸ್ದ, ಹಿಂಗೆ ಅಷ್ಟರಲ್ಲಾಗುವಾಗ ದೊಡ್ಡವರಿಗೆ ಗೊತ್ತಾಗ್ಬಿಡ್ತು. ಬರಲಿ, ಒಬ್ಬನು ಮಾತಾಡಬಾರ್ದು ಇನ್ನು ಮುಂದೆ. ಹಡಪ್, ಖರ್ಗೆ ಅವರು ಕೊಪ್ಕೊಂಡ್ರೆ ಹಂಗೇನೆ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಅಂತ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದ ಏನು ಪ್ರಯೋಜನ ಆಗೋದಿಲ್ಲ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದ ಏನು ಪ್ರಯೋಜನ ಆಗೋದಿಲ್ಲ. ಹೈಕಮಾಂಡ್ ಇದೆ, ನಾವೆಲ್ಲ ಇದ್ದೇವೆ, ರಾಹುಲ್ ಗಾಂಧಿ ಅವರಿದ್ದಾರೆ, ನಾವು ನಿರ್ಣಯ ತಗೊಳ್ತೇವೆ. ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಈಗ ಆಗಲ್ಲ. ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಅವಾಗ ತಗೊಳ್ತಾರೆ. ಈಗ ಆಗ ನಾಳೆ ನಾಡ್ದಂತಿಲ್ಲ. ಏನು ಮಾಡಬೇಕು ಅನ್ನೋ ತೀರ್ಮಾನ ಸಂದರ್ಭದಲ್ಲಿ ತಗೊಳ್ತೇವೆ. ಈಗ ಅದನ್ನು ಪ್ರಶ್ನೆನೇ ಇಲ್ಲ. ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು, ನಾಳೆ ತೆಗಿತಾರೆ ಅನ್ನೋದು, ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ, ಇವತ್ತು ಇವೆಲ್ಲ ಹೂವು ಯಾರೂ ಮಾತಾಡಬಾರ್ದು. ಏನು ಮಾಡಬೇಕು ಅದು ನಾವು ಮಾಡ್ತೇವೆ. ಅಲ್ಲಿಂದ ಯಾರಿಗೆ ಇಡಬೇಕು, ಯಾರಿಗೆ ತೆಗಿಬೇಕು, ಅಥವಾ ಯಾರಿಗೆ ಮುಂದುವರಿಸ್ಬೇಕು, ಇವೆಲ್ಲ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ಓಕೆ, ಬಸವರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದರ ಬಗ್ಗೆ ಬಸವರಾಜ್, ನೀವು ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನು ಗಮನಿಸಿದ್ರಿ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಹಿಂದೆ ಏನಾದರೂ ಏನೋ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಏನಾದರೂ ಹೇಳಿದರು ಅಂತ ಅನಿಸ್ತಾ ಇದೆಯಾ?
ಜಯಪ್ರಕಾಶ್ ಡೈರೆಕ್ಟಾಗಿ ಹೇಳಿದ್ದಾರೆ, ಬಟ್ ಅದು ತಡವಾಯಿತು ಮತ್ತು ಹೇಳುವ ಜಾಗದಲ್ಲಿ ಕರೆಸಿ ಯಾರ್ಯಾರು ಹೇಳಬೇಕಾಗಿತ್ತು ಅದನ್ನು ಆ ಕೆಲಸ ಖರ್ಗೆ ಅವರು ಮಾಡಲಿಲ್ಲ ಅನ್ನುವಂಥದ್ದು ಈಗ ಒಂದು ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದ್ದಾವೆ, ರಾಜ್ಯದವರೇ ಇದ್ದಾರೆ, ಕನ್ನಡ ತಿಳಿಯುತ್ತೆ, ಕನ್ನಡ ಮಾಧ್ಯಮಗಳಲ್ಲಿ ಏನು ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತು, ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತು. ಇಷ್ಟೆಲ್ಲ ಆಳ ಆಗಲ್ಲ ಗೊತ್ತಿದ್ದು ಕೂಡ ಸೂಕ್ಷ್ಮವಾಗಿ ಇರ್ತಕ್ಕಂಥ ವಿಚಾರವನ್ನು ಗಂಭೀರವಾಗೋಕ್ಕೆ ಬಿಟ್ಟು ಈಗ ಅಂತಿಮವಾಗಿ ಒಂದು ಎಚ್ಚರಿಕೆ